ಅಂತ ಕೇಳಿರ್ತೀರ. ಈಗ ನಾನು ಆ ಓರಿಯನ್ ಮಾಲ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ. ಹೆಂಗಿದೆ ಅಂತ ಶಾಪಿಂಗು ಅನ್ನೋದಕ್ಕಿಂತ ಅದನ್ನು ಬೆಂಗಳೂರಲ್ಲಿ ಭಾಳ ಫೇಮಸ್ ಆದಂಥ ಒಂದು ಏನಂತಾರೆ ಅದಕ್ಕೆ ಸರಿಯಾಗಿ ಗೊತ್ತಾಗ್ತಿಲ್ಲ, ಫೇಮಸ್ ಆದ ಶಾಪಿಂಗ್ ಮಾಲ್ ಅಂತಾರೆ. ಈಗ ಆ ಮಾಲ್ನ ನಾನು ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ. ಹೋಗಿ ಮುಂದೆ ಹೋಗು ಅಂತಿದ್ದಾರೋ ಏನು ಹಿಂದೆ ಬನ್ನಿ ಅಂತಿದ್ದಾರೋ ಗೊತ್ತಿಲ್ಲ. ಯಾಕೆ ಹಂಗೆ ಅಂತಿದ್ದಾರೆ ಅಂತ ಈ ಫಸ್ಟ್ ಇಲ್ಲಿಂದ ನಾನು ಟ್ರಾವೆಲ್ ಆ ಕಡೆಗೆ ಹೋಗ್ಬೇಕು, ಜರ್ನಿ ಮಾಡಬೇಕಲ್ವ. ವೆಹಿಕಲ್ಸ್ ಅಂದರೆ ಇವಾಗ ನೀನು ಹಂಗೆ ಆಗ್ಲಲ್ಲ ನಿಂತ್ಕೊಂಡ್ರು ಹಂಗೆ ಬರುತ್ತೆ. ವೆಹಿಕಲ್ಸ್ ಮುಂದೆ ನೋಡ್ಕೊಂಡು ಹೊಡಿಯೋಣ, ಯಾರಿಗಾದ್ರೂ ಎಡ್ಗಿಟಿಯಾ ನೀನು ನನಗೆ ಅಂತ. ಈಗ ನಾನು ಅಟ್ ಪ್ರೆಸೆಂಟ್ ಇರೋದೆ ಓರಿಯನ್ ಮಾಲ್ ಪ್ಲೇಸ್ ಹತ್ರ. ಜಾಗ ನೋಡಿದ್ರೆ ಜಗ್ಗಿ ಇದೆ ಗೊತ್ತಿಲ್ಲ. ಬೇರೆ ಶಾಪಲ್ಲಿ ಈ ಶಾಪಲ್ಲಿ ಏನು ಡಿಫ್ರೆಂಟ್ ಅಂತ ನನಗೆ ಗೊತ್ತಿಲ್ಲ ನಿಜವಾಗ್ಲೂ. ಅದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿಲಿ ತಿಳ್ಕೊಂಬಿಡುವ ಅದು ಹೆಂಗಿರುತ್ತೆ. ಪ್ಲೇಸಲ್ಲಿ ಪ್ರತಿಯೊಂದು ಜಾಗದಲ್ಲಿ ಓರಿಯನ್ ಮಾಲ್ ಯಾಕೆ ಇಲ್ಲಿ ಫೇಮಸ್ಸು ಅಂದರೆ ಒಂದು 5 ನಿಮಿಷ ಇನ್ಕ್ಲೂಡ್ ಕೊಟ್ಬಿಡ್ತೀನಿ ಏನೋ ಅಂತ. ಇಲ್ಲಿ ಸುಮಾರು 10ಕ್ಕೂ 2,000 ಬ್ರ್ಯಾಂಡ್ಗಳು ಕೊಲಾಬ್ರೇಷನ್ ಆಗಿದೆ. ಓಕೆ, ಅದಕ್ಕೆ ಈ ಓರಿಯನ್ ಮಾಲು ಬೆಂಗಳೂರಲ್ಲಿ ಅತಿ ಹೆಚ್ಚು ಸೌಂಡ್ ಮಾಡ್ತಿರೋಂಥ ಈ ಓರಿಯನ್ ಮಾಲು 2,000 ಬ್ರ್ಯಾಂಡ್ ಕೊಲಾಬ್ರೇಷನ್ ಆಗಿದೆ ಅಂದರೆ ಸುಮಾರು ಎಷ್ಟು ಬ್ರಾಂಚಸ್ಗಳನ್ನ ಈ ಮಾಲಲ್ಲಿ ಕಟ್ಟಡನ ನಿರ್ಮಾಣ ಮಾಡೋಕ್ಕೆ ಎಷ್ಟು ಬ್ರಾಂಚ್ಗಳೆಲ್ಲ ತೊಗೊಂಡಿರ್ಬೋದು ಅಂದರೆ ಊಹೆ ಮಾಡೋಕ್ಕೂ ಆಗಲ್ಲ. ಅಷ್ಟು ಬ್ರ್ಯಾಂಡ್ಸ್ ಇಲ್ಲಿದೆ. ಸುಮಾರು ಚಿಕ್ಕ ಬ್ರ್ಯಾಂಡ್ಸಿಂದ ದೊಡ್ಡ ಬ್ರ್ಯಾಂಡ್ ತನಕನೂ ಈ ಓರಿಯನ್ ಮಾಲಲ್ಲಿ ಸಿಗುತ್ತೆ. ಅದಕ್ಕೆ ಇದು ಬೆಂಗಳೂರಲ್ಲಿ ಅತಿ ಹೆಚ್ಚು ಸೌಂಡ್ ಮಾಡ್ತಿರೋವಂಥದ್ದು. ಅತಿಯಾಗಿ ಸೌಂಡಲ್ಲಿ ಟ್ರೆಂಡಿಂಗಲ್ಲಿ ನೀವು ಬೆಂಗಳೂರಲ್ಲಿ ಯಾವ ಮಾಲಿಗೆ ಹೋಗಿದೆ ಅಂದರೆ ಓರಿಯನ್ ಮಾಲಿಗೆ ಹೋಗಿದ್ದೀನಿ ಅನ್ನೋ ಒಂದು ಟ್ರೆಂಡಲ್ಲಿ ಕ್ರಿಯೇಟ್ ಮಾಡಿದ್ದೆ ಅಲ್ವಾ, ಅದೇ ಈ ಓರಿಯನ್ ಮಾಲ್. ಫಸ್ಟು ಓರಿಯನ್ ಮಾಲಿಗೆ ಲಿಫ್ಟು ಜಾಯ್ನ್ ಇದು ಅಣ್ಣ. ಇದೆಲ್ಲ ನೋಡಿ ಫಸ್ಟು ಫ್ರೆಂಡ್ಸು ಅವು ಇವು ಜಾಸ್ತಿ ಇದೆ. ಕ್ಯಾಮ್ರಾನ ನಾವು ತೆಗಿಯೋಣಕ್ಕೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ನಾನು ಹೊರಗಡೆ ಎಕ್ಸಿಬಿಷನ್ಸಲ್ಲಿ ನಾನು ಕ್ಯಾಮ್ರಾ ಅಲ್ಲೋ ಇದೆ ಒಳಗಡೆ ತಗೋಬೇಕೋ ಬೇಡವಾ ಅಂತ ಬೇರೆ ಕಡೆಯಿಂದ ನೋಡಿ ಇಲ್ಲಿಂದ ಒಂಥರ ಖುಷಿ. ಇದು ಒಂಥರ ಫೀಲ್ಡಲ್ಲಿ ಸಖತ್ತಾಗಿದೆ. ಓಕೆ, ಎಕ್ಸಿಬಿಷನ್ ಪರ್ಫೆಕ್ಟ್ ಆಗಿದೆ ನೋಡಿ, ನೋಡ್ತಿದ್ರಲ್ಲ ಪರ್ಫೆಕ್ಟ್ ಆಗಿದೆ. ಬೇಸಿಕಲ್ಲಿ ಪರ್ಫ್ಯೂಮ್ ಬೇಸಿಕ್ಸ್ ಸುಮಾರು ಒಂದು 40 ಕೋಟಿ ಬೇಕೇನಪ್ಪ. ಇದನ್ನು ನಾನು ಪರ್ಚೇಸ್ ಮಾಡಬೇಕು ಅಂದರು ಹತ್ತತ್ರ ಅಷ್ಟು ಬೇಕು. 40 ಕೋಟಿ ಲೆಕ್ಕನೇ ಅಲ್ಲ. ಇಲ್ಲಿ ಒಂದೊಂದು ಇದರಲ್ಲೂ ಡಿಫ್ರೆಂಟಲ್ಲಿ ನಾನು ಖರೀದಿ ಮಾಡಬೇಕು ಏನೋ ಮಾಡಬೇಕಂದ್ರೆ ಸುಮಾರು 20-30 ಕೋಟಿ ಬರಬೇಕಿನ್ನು ಅರ್ಬಿ ಸೇಲ್ಸಲ್ಲಿ ನನ್ನ ಪ್ರಕಾರ. ಎಲ್ಲ ಕಾಸ್ಟ್ಲಿ ಅಷ್ಟು. ಗೋವಾ ಬೀಚ್ ನೋಡಿರ್ತಿರಲ್ವ, ಆ ಟೈಮಲ್ಲಿ ಇಲ್ಲಿ ಓರಿಯನ್ ಮಾಲಲ್ಲಿ ಪಿಕ್ಸ್ ಮಾಲ್ ಎಲ್ಲ ಗೋವಾ ಬ್ಯಾನ್ಸ್ ಇರಲ್ಲ. ಸುಮಾರು ಒಂದು 40-50 ಕೋಟಿ ಇರ್ಬೋದೇನೋ ನನ್ನ ಪ್ರಕಾರ. ಇಲ್ಲಿ ನೋಡಿ ಪ್ಯಾಲ್ ಗ್ಲಾಸಸ್ ಹೆಂಗಿದೆ, ಟಾಪ್ ಸೆನ್ಸ್ ಇದೆ ನೋಡ್ರಿ. ಎಲ್ಲರೂ ಈ ಓರಿಯನ್ ಮಾಲ್ಗೆ ಬರ್ತಾರೆ ಗುರು, ಯಾಕೆ ಅಂತ ನನಗೆ ಈಗಲೂ ಗೊತ್ತಿಲ್ಲ. ಇಲ್ಲಿ ನೋಡಿ ಕಾಸ್ಟ್ಲಿ ಬಾಟ್ಲಿದೆ, ಕಾಸ್ಟ್ಲೆಸ್ ಬಾಟ್ಲಿದೆ, ಎಲ್ಲ ಥರದ ಮೆಟೀರಿಯಲ್ಗಳ್ನ ಇಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. ಅಂದಮೇಲೆ ಬರೋವಂಥ ಮೆಥಡ್ಗಳು ಹೆಂಗಿರುತ್ತೆ, ಜಗ್ಗಿಂಗ್ ಆಗಿರ್ಬೋದು, ಬೇರೆ ಬೇರೆ ಥರದ ಆ್ಯಕ್ಟಿವಿಟಿ ಕೂಡ ಇಲ್ಲಿರುತ್ತೆ. ಹಾಗಾಗಿ ಅಲ್ಲಿಂದ ಪೂರ್ತಿ ನೀವು ಕರೆಕ್ಟಾಗಿ ನೋಡ್ಕೊಂಬಂದರೆ ಇಲ್ಲಿ ತನಕ ಮಾಡೋಕ್ಕೆ ಮನೆಗೆ ಏನು ಮಾಡೋಕ್ಕಾಗಲ್ಲ. ಹಂಗಾಗಿ ನಾವು ಬರಬೇಕಾದಂಥ ಪ್ಲೇಸ್ ಯಾವುದಂದರೆ ಇದೆ. ಭಾನುವಾರ ಬರಬೇಕು, ಒಳ್ಳೊಳ್ಳರನ್ನ ನೋಡಬೇಕು, ವಾಪಸ್ ಹೋಗ್ಬೇಕು. ನಮ್ಮೂರು ಕನ್ನಡ ಜನತೆಗೆ ಬೇಕಾಗಿರೋದು ಇದೆ ಅಲ್ವಾ. ಫ್ರೀ ವಾಟರ್ ಇದೆ ಮತ್ತು ಫ್ರೀ ಸಪ್ಲಸ್ ಇದೆ ನೋಡಿ. ಬೋಟಿಂಗ್ ಫ್ರೀ ಇದೆ. ಬೋಟಿಂಗಲ್ಲಿ ಹೋಗೋರು ಕಾಸು ಕೊಟ್ಬಿಟ್ಟು ಹೋಗಬೇಕು, ಮತ್ತು ವಾಪಸ್ ಕಾಸು ಕೊಟ್ಟೆ ವಾಪಸ್ ಬರಬೇಕಲ್ಲ. 2 ಬೋಟ್ ಇದೆ. ಈ 2 ಬೋಟು ಎಷ್ಟು ಜನ ನಾಡಿಸ್ತಾರೋ ಮಂತ್ಲಿ ಗೊತ್ತಿಲ್ಲ. ಅವೆಲ್ಲ ಕಾಸ್ಟ್ಲೆಸ್ ಇದಾವೆಲ್ಲ ಗೋವಾ ಬ್ರ್ಯಾಂಡಲ್ಲಿ ನೀವು ನೋಡಬೇಕು. ಆ ಗೋವಾದರದ್ದೇ ಬ್ರ್ಯಾಂಡು ಅವೆಲ್ಲ. ಎಲ್ಲ ನಾನು ಗೋವಾದಲ್ಲಿ ನೋಡ್ಕೊಂಡಾಗೆ ಒಂದೊಂದು ಇಂಚಲ್ಲೂ ನಾನು ನೋಡ್ಕೊಂಡಿದ್ದೀನಿ. ಜಾಸ್ತಿ ಹೈಲೈಟ್ ಆಗಿದೆ. ರೆಸ್ಟೋರೆಂಟ್ 750-850ವರೆಗೂ ಇದೆ ಅಂದರೆ ಅರ್ಥ ಮಾಡಿಕೊಡ್ರಿ ಎಷ್ಟು ಕಾಸ್ಟ್ಲಿ ಎಷ್ಟಾಗಿರುತ್ತೆ ಅಂತ. ಸುಮಾರು 2,000-3,000 ಬಿಲ್ ಮಾಡುತ್ತಾರೆ. ಅಂದರೆ ಒಬ್ಬರಿಗೆ ಒಂದು ಲೆಕ್ಕಕ್ಕೆ 1000 ಇಟ್ಕೊಳ್ಳಿ. ಒಬ್ಬರಿಗೆ 1000 ಅಂದರೆ ಇಂಟು ಲೆಕ್ಕ ಮಾಡಿದ್ರು ಸುಮಾರು 30 ಲಕ್ಷಕ್ಕೂ ಜನ ಇರ್ತಾರೆ. 30 ಲಕ್ಷಕ್ಕೂ ಜನ ಅಂದರೆ ಇಲ್ಲಿಗೆ 1 × 20 ಲೆಕ್ಕ ಮಾಡಿಕೊಂಡ್ರು ಸುಮಾರು ಒಂದು ದಿನಕ್ಕೆ ಆದಾಯ ಎಷ್ಟಾಗಿತ್ತು ಗೊತ್ತಾ? 8,000 ಕೋಟಿ ಆಯಿತು. ಈ ಅರ್ನಿಂಗಲ್ಲಿ ನಾವು ಮಾಡಿದರೆ ಈ ಮಾಲಲ್ಲಿ ಅಷ್ಟು 8,000 ಕೋಟಿ ಅರ್ನಿಂಗ್ ಮಾಡ್ತಿರೋ ಈ ಓನರ್ ಎಲ್ಲಿದ್ದಾನೋ ಗೊತ್ತಿಲ್ಲ. ಇದನ್ನು ನಾವು ಬಳಸಿದಂಥ ಜನ ನಾವೆಲ್ಲ ನೋಡಿ. ಇದು ನಮ್ಮ ಪ್ರಭಾವ. ಓಕೆ, ಓರಿಯನ್ ಮಾಲು ಅಂತ ಯಾಕೆ ಅಂತಾರೆ ಅಂತ ಇವತ್ತು ಕ್ಲಾರಿಟಿ ಕರೆಕ್ಟಾಗಿ ಸಿಕ್ತು ನನಗೆ, ಯಾಕೆ ಅಂತಿದ್ದಾರೆ ಅಂತ. ಯಾಕಂದರೆ ಕಾಸ್ಟ್ ಇದ್ದರೆ ಬರಬೇಕು. 1,000 ಇಟ್ಕೊಂಬಂದರೆ ಅಲ್ಲಿರ್ತೀವಿ, ಒಂದು 2,000 ಇದ್ದರೆ ಒಳಗಿರ್ತೀವಿ, ಒಂದು 50-5,000 ಇದ್ದರೆ ಮೇಲಿರ್ತೀವಿ. ಇದೇ ಬೇಕಾಗಿರೋದು.
ಆ್ಯಪಲ್ 4G ಸೆಟ್ ಅಂತ ಇದೆ ನೋಡಿ, ಜಾಸ್ತಿ ನೋಡಿ. ಇಲ್ಲಿ ಎಷ್ಟಿದೆ, 87,690 ರೂಪಾಯಿ ಒಂದು ಆ್ಯಪಲ್ ಸೆಟ್ ಫೋನು. ಇದು ವಾಚ್ ಸೀರೀಸ್ ಒಳಗೆ ತೊಗೋಬೇಕಂದ್ರೆ ಮೊನ್ನೆ ಲಾಂಚ್ ಆದಂಥ ಫೋನ್ 70 ಮ್ಯಾಕ್ಸ್ ಕಲರ್ ವರ್ಷನ್ ಚೆನ್ನಾಗಿದೆ. ಬಿಲ್ಟಲ್ಲಿ 1,30,000 ಇದೆ. ನಾವು ಪೇ ಮಾಡಬೇಕೋ ಬೇಡವಾ ಅನ್ನೋದ್ರ ಮೇಲೆ ಡಿಪೆಂಡ್ ಇದೆ. ವರ್ಷನ್ ಏನೋ ಚೆನ್ನಾಗಿದೆ, ಕ್ವಾಲಿಟಿ ಕೊಟ್ಟಿಲ್ಲ ಅವನು. 4000 mAh ಬ್ಯಾಟ್ರಿ ಕೊಟ್ಟಿದ್ರು ಅಷ್ಟೇ. ಇಲ್ಲಿದೆ ನೋಡಿ, GST ಅವೆಲ್ಲ ಕಟ್ಟಾಗ್ಬಿಟ್ಟು ಟೋಟಲ್ ಅಮೌಂಟ್ ನಮಗೆ ಕೊಡೋದು 5,621% ಕೊಟ್ಟರೆ ಹೆಂಗಿರುತ್ತೆ ಅಂತ ಫೋನ್ ಅಲೋಟ್ಮೆಂಟ್ ಮಾಡಿ ಅಲ್ವಾ. ಸಕ್ಕತ್ತಾಗಿರುತ್ತೆ ಬಿಲ್ಡ್ ಮಾತ್ರ. ಓಕೆ, ಇದು 60 ಮ್ಯಾಕ್ಸ್. ಓಕೆ, ಇದು ಮೊನ್ನೆ ಲಾಂಚ್ ಆಗಿರೋ ಫೋನ್ 8,050, ಇದು 7,050. ಓಕೆ, ಇದು ಮೊನ್ನೆ ಲಾಂಚ್ ಆದಂಥ ಫೋನ್. ಇದು ಇಲ್ಲಿದೆಯಲ್ಲ, ಕ್ಯಾಮ್ರಾ ಕ್ವಾಲಿಟಿ ಸಖತ್ತಾಗಿದೆ ಇದ್ರದ್ದು. 7 ಸೀರೀಸ್ ಇದೆ, 1,48,500 ಸಮಥಿಂಗ್. GST ಎಲ್ಲ ಕಟ್ಟ 6,024 ಇದೆಲ್ಲ ಕಟ್ಟಾಗುತ್ತೆ. ನಾವು ಐಫೋನ್ಸಲ್ಲಿ ಇದಕ್ಕೂ ಡಿಫ್ರೆನ್ಸ್ ಏನಂದರೆ 3,000 mAh ಬ್ಯಾಟ್ರಿ, 4,000 mAh ಬ್ಯಾಟ್ರಿ ಅದು ಕೊಟ್ಟಿದ್ದಾನೆ. ಅದಕ್ಕೇ 1,000 ಮಾತ್ರ ಏರು ಫೇರ್ ಇದೆ. ಅಷ್ಟು ಬಿಟ್ಟರೆ 70 ಮ್ಯಾಕ್ಸಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ ಫೋನ್ಗಳಲ್ಲಿ. ಅವೆಲ್ಲ ಕಲರ್ ವರ್ಷನಲ್ಲಿ ಮಾತ್ರ ಸಖತ್ತಾಗಿದೆ. ಬಿಲ್ಡ್ ಮಾಡ್ಬೋದು ನೋಡಿ, ಇಲ್ಲಿ ಯೂಸ್ ಮಾಡ್ತಿದ್ದಾರಲ್ಲ ಎಲ್ಲರೂ. ಓಕೆ, ಐಫೋನ್ ಗುರು ಅದು ನೋಡಿ. ಕಲರ್ ವರ್ಷನ್ 2 ಕೊಟ್ಟಿದ್ದೇನೆ, ಒಂದು ಬ್ಲ್ಯಾಕ್ ಕೊಟ್ಟಿದ್ದೇನೆ, ಒಂದು ಪಿಂಕ್ ಕೊಟ್ಟಿದ್ದೇನೆ, ಒಂದು ವೈಟ್ ಕೊಟ್ಟಿದ್ದೇನೆ. 7 ಮ್ಯಾಕ್ಸ್ ಸೀರೀಸಲ್ಲಿ ಮಾತ್ರ ಅಷ್ಟು ಕೊಟ್ಟಿರೋದು ಅವನು. ಜಿಗಿ ಅಂತ ಶಾಪಿಂಗ್ ಫೀಲ್ಡಲ್ಲಿ ಇರೋದಲ್ಲ, ಇದೆಲ್ಲ ಗ್ರೀನ್ಫೀಲ್ಡ್ ಸೀರೀಸ್ ಅಲ್ಲ. ಕಾಸ್ಟ್ಲೆಸ್ ಫುಡ್ಡು, ಚೀನಾ ಟೈಪ್ ಅವೆಲ್ಲ ಒಂಥರ ನೋಡಿದರೆ ಆರ್ಡ್ರ್ ಮಾಡ್ಕೋಬೇಕಷ್ಟೆ, ಯಾವುದೇ ಥರದ್ರಲ್ಲಿ ಇದ್ರೆ. ನೋಡ್ತಿರ್ಬೋದು, ಓರೈನ್ ಮಾಲ್ನ ಪೂರ್ತಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಹೋಗ್ತೇನೆ. ಬಾಯ್.